ಮತ್ತೆ ಶುರುವಾಗುತ್ತಾ ಕೆಎಂಎಫ್ ಕುರ್ಚಿ ಕಾಳಕ. ಕೆಎಂಎಫ್ ಅಧ್ಯಕ್ಷ ಗಾದಿ ಸಿದ್ದರಾಮಯ್ಯ ಮತ್ತು ಡಿಕೆ ಬಣದ ನಡುವೆ ಸಮರಕ್ಕೆ ಕಾರಣವಾಗುತ್ತಾ ಭೀಮಾ ನಾಯ್ಕ್ ವರ್ಸಸ್ ಡಿಕೆ ಸುರೇಶ್ ಪೈಪೋಟಿ ನಡೀತಾ ಇದೆ. ಮರು ಆಯ್ಕೆಗೆ ಸಿದ್ದರಾಮಯ್ಯನವರ ಆಪ್ತ ಭೀಮಾ ನಾಯ್ಕ್ ಕಸರತ್ತನ್ನ ನಡೆಸಿದ್ದಾರೆ. ಮತ್ತೊಮ್ಮೆ ಅಧ್ಯಕ್ಷ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಭೀಮಾ ನಾಯ್ಕ್. ಈಗ ಕೆಎಂಎಫ್ ಅಧ್ಯಕ್ಷಗಿರಿಗಾಗಿ ಡಿಕೆ ಬ್ರದರ್ಸ್ ಸರ್ಕಸ್ ನಡೆಸಿದ್ದಾರೆ. ಬಮೂಲ್ನಿಂದ ಅಧ್ಯಕ್ಷರಾಗಿರೋ ಡಿಕೆ ಸುರೇಶ್ ಇಬ್ಬರ ನಡುವೆ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿ ನಡೆದಿದೆ. ಡಿಕೆ ಸುರೇಶ್ ಬಗ್ಗೆ ಗೊತ್ತಿಲ್ಲ ಅಂತ ಭೀಮಾ ನಾಯ್ಕ್ ಹೇಳಿದ್ದಾರೆ. ಕೆಎಂಎಫ್ ಅಧ್ಯಕ್ಷ ಗಾದಿಗೆ ಅಖಾಡ ರೆಡಿ ಆಗಿದೆ. ಸಿಎಂ ರಾಜಣ್ಣ ಬೆಂಬಲ ಇದೆ ಅಂತ ಭೀಮಾ ನಾಯ್ಕ್ ಹೇಳ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಈಗ ಕೆಎಂಎಫ್ ಕುರ್ಚಿಗೋಸ್ಕರ ಕಾಳಗ ಹಾಗಾದ್ರೆ ಶುರುವಾಗಿದೆಯಾ? ಅಖಾಡ ರೆಡಿ ಆಗಿದೆಯಾ? ಯಾವ ರೀತಿ ಪೈಪೋಟಿ ನಡೀತಾ ಇದೆ? ಶ್ವೇತಾ, ಈಗಾಗಲೇ ಹೇಳಿದಂತೆ 2023 ಚುನಾವಣೆ ಸೋತ ಬಳಿಕ ಭೀಮಾ ನಾಯ್ಕ್ ಅವ್ರನ್ನ ನೇರವಾಗಿ ಕೆಎಂಎಫ್ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯನವರು ಮಾಡ್ತಾರೆ. ಆವಾಗಿಂದ ಕೂಡ ಸತತ 1.5-2 ವರ್ಷದಿಂದನೂ ಕೆಎಂಎಫ್ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಾ ನಾಯ್ಕ್ ಅವರ ಅವಧಿ ಮುಗಿದಿದೆ. ಇದೀಗ ಎಲ್ಲೆಡೆ ಕೂಡ ಆಯಾ ಮಂಡಳಿಗಳಿಂದ, ಅಂದ್ರೆ ಈಗ ರಾಯಚೂರು ಬಳ್ಳಾರಿ ಒಕ್ಕೂಟದಿಂದ ಭೀಮಾ ನಾಯ್ಕ್ ಅವರು ನಿರ್ದೇಶಕರ ಆಯ್ಕೆ ಆಗಿದ್ದಾರೆ. ಇನ್ನೇನು ಅವರೇ ಇಲ್ಲಿ ಅಧ್ಯಕ್ಷರಾಗ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಹೀಗಾಗಿ ಕೆಎಂಎಫ್ ರಾಜ್ಯಾಧ್ಯಕ್ಷಕ್ಕೆ ಪೈಪೋಟಿಗೆ ನೀಡಲು ತಾವು ಸಿದ್ಧರಾಗಿದ್ದು, ತಾವು ಆಕಾಂಕ್ಷಿಯಾಗಿದ್ದೇವೆ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಭೀಮಾ ನಾಯ್ಕ್ ಅವರು ಹೇಳಿದ್ದಾರೆ. ಅಂದ್ರೆ ತಮಗೆ ಸಿಎಂ ಅವರ ಸಪೋರ್ಟ್ ಇದೆ. ಹೀಗಾಗಿ ಈ ಬಾರಿ ಕೂಡ ಮತ್ತೊಮ್ಮೆ 2ನೇ ಬಾರಿ ವಿಶ್ವಾಸದಲ್ಲಿ ಭೀಮಾ ನಾಯ್ಕ್ ಅವರಿದ್ದಾರೆ. ಆದ್ರೆ ಬಮೂಲ್ ಅಧ್ಯಕ್ಷರಾಗಿ ಈಗಾಗಲೇ ಆಯ್ಕೆ ಆಗಿರ್ತಕ್ಕಂಥ ಡಿಕೆ ಸುರೇಶ್ ಅವರು ಏನಿದ್ದಾರೆ, ಅವರು ಕೂಡ ಕೆಎಂಎಫ್ ನ ರಾಜ್ಯಾಧ್ಯಕ್ಷರ ಆಕಾಂಕ್ಷೆಯಲ್ಲಿದ್ದಾರೆ. ಅವರು ಕೂಡ ಸಾಕಷ್ಟು ಕಸರತ್ತನ್ನು ಮಾಡ್ತಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಮತ್ತೊಮ್ಮೆ ಕೆಎಂಎಫ್ ವಿಚಾರವಾಗಿ ಸಿದ್ದರಾಮಯ್ಯ ಬಣ ವರ್ಸಸ್ ಡಿಕೆ ಶಿವಕುಮಾರ್ ಅವರ ಬಣ ಅಂತ ಬಿಂಬಿಸಲಾಗ್ತಾ ಇದೆ. ಆ ತರ ವಾತಾವರಣ ಕ್ರಿಯೇಟ್ ಆಗುವಂತ ಸಾಧ್ಯತೆ ಇಲ್ಲಿ ಕಾಣ್ಬರ್ತಾ ಇದೆ. ಯಾಕಂದ್ರೆ ಇಬ್ರು ಕೂಡ ಪ್ರಬಲವಾಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಹೀಗಾಗಿ ಹಗ್ಗ ಜಗ್ಗಾಟ ಜೊತೆಗೆ ಮುಸುಕಿನ ಗುದ್ದಾಟ ಈಗಾಗಲೇ ಪ್ರಾರಂಭವಾಗಿದೆ. ಶತಾಯಗತಾಯವಾಗಿ ಆಗ್ಲೇಬೇಕನ್ನಂತ ಇಬ್ಬರು ನಾಯಕರ ಪೈಪೋಟಿ ಎಲ್ಲೋ ಒಂದ್ ಕಡೆ ರಾಜಕೀಯ ಇರುಸು ಮುರುಸಿಗೆ ಕಾರಣವಾಗಬಹುದಾ ಅನ್ನಂತ. ಓಕೆ, ಎಸ್, ಥ್ಯಾಂಕ್ ಯು ನರಸಿಂಹಮೂರ್ತಿ, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.